ಎಲ್ರಿಗೂ ನಮಸ್ಕಾರ. ಕೇಳುಗರೆ, ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಒಂದೆರಡು ನಿಮಿಷ ನೀವು ನನ್ನ ಮಾತು ಕೇಳಲೇಬೇಕಾದ ಅನಿವಾರ್ಯತೆ ಇದೆ. ಇದು ಕಲಿಗಾಲ. ಈ ಕಲಿಗಾಲದಲ್ಲಿ ನಾವೆಲ್ಲರೂ ಕೂಡ ಈ ವಸ್ತುನಿಷ್ಠವಾಗಿರ್ತಕ್ಕಂಥ ವಸ್ತು ಕೇಂದ್ರೀಕೃತ ಸಂಸ್ಕೃತಿಯಲ್ಲಿ ಬದುಕಿದ್ದೀವಿ. ಹಾಗಾಗಿ ಈ ವಸ್ತು ಕೇಂದ್ರಿತ ಈ ವ್ಯವಸ್ಥೆಯಲ್ಲಿ ದುಡ್ಡು, ಹಣ, ಮನಿ, ಪೈಸೆ, ಡಬ್ಲು ಹೀಗೆ ನಾನಾ ನಮೂನಿ ಹೆಸರುಗಳಿಂದ ಕರೆಸಿಕೊಳ್ತಕ್ಕಂಥ ಈ ದುಡ್ಡು ಹೇಗೆ ನಮಗೆ ಕಾಣುತ್ತದೆ? ಇದೊಂದು ವಿನಿಮಯದ ಮಾಧ್ಯಮ. ನಾವು 500 ರೂಪಾಯಿ ನೋಟು ಕೊಟ್ಟರೆ ನಾವು ಖರೀದಿಸುವ ಸಾಮಾನು ನಮಗೆ ಕೊಡಲಾಗುತ್ತದೆ. ಹಾಗಾಗಿ ಈ ವಿನಿಮಯದ ಮಾಧ್ಯಮವಾಗಿರ್ತಕ್ಕಂಥ ದುಡ್ಡು ಯಾರ್ಯಾರಿಗೆ ಹೇಗೆ ಕಾಣುತ್ತೆ? ಈಗ ಶಾಲೆ ಮಕ್ಕಳು ಫೀಸ್ ಕಟ್ಟಕ್ಕೆ ತಮ್ಮ ತಂದೆ ಹತ್ರ ದುಡ್ಡು ಹೋದಾಗ, ದುಡ್ಡನ್ನು ತೆಗೆದುಕೊಂಡು ಹೋದಾಗ ಅವರಿಗೆ ಹೇಗೆ ದುಡ್ಡು ಅನಿಸುತ್ತದೆ? ಕಾಲೇಜಿನ ಯುವಕರು ಫೀ ತುಂಬುವಾಗ ಅವರಿಗೆ ದುಡ್ಡು ಹೇಗೆ ಕಾಣುತ್ತದೆ? ಈ ಕೂಲಿ ಮಾಡ್ತಕ್ಕಂಥ ಜನರು, ಆಟೋ ಓಡಿಸ್ತಕ್ಕಂಥ ಜನರು, ಕೈಗಾಡಿಯಲ್ಲಿರ್ತಕ್ಕಂಥವ್ರು, ಹಾಗೆಯೇ ರಸ್ತೆ ಬದಿಯಲ್ಲಿ ತರಕಾರಿ ಮಾಡ್ತಕ್ಕಂಥವ್ರು, ಇವು ಪ್ರತಿಯೊಬ್ಬರಿಗೂ ದುಡ್ಡು ಹೇಗೆ ಕಾಣಿಸುತ್ತೆ ಮತ್ತು ದುಡ್ಡು ಹೇಗೆ ಅನಿಸುತ್ತೆ ಅಂತಕ್ಕಂಥದ್ದು. ಯಾಕಂದರೆ ದುಡ್ಡೇ ಇವತ್ತು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಮಾಧ್ಯಮ. ಇದು ದುಡ್ಡೇ ದೊಡ್ಡಪ್ಪ ಅಂತ ಒಂದು ಕಡೆಗೆ ನಾವೆಲ್ಲೋ ಕರಿತೀವಿ. ಆದರೆ ವಿದ್ಯೆ ಅದರಪ್ಪ ಅನ್ನೋದನ್ನು ನಾವು ಗಮನಿಸಲ್ಲ. ಹಾಗಾಗಿ ಈ ದುಡ್ಡು ಸಂಬಳ ಪಡೆಯುವವರಿಗೆ, ಹಾಗೆಯೇ ಈ 3ನೇ ದರ್ಜೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ದುಡ್ಡು ಹೇಗೆ ಅನಿಸುತ್ತೆ, ಈ ಲಂಚ ತಗೊಳ್ತಕ್ಕಂಥವರಿಗೆ ಈ ದುಡ್ಡು ಹೇಗೆ ಅನಿಸುತ್ತೆ, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಆಯಾಮ ಪಡ್ಕೊಂಡಿರ್ತಕ್ಕಂಥ ದುಡ್ಡಿನ ಬಗ್ಗೆ ಒಂದು ಇಂಗ್ಲೀಷ್ ಗಾದೆ ಇದೆ. ಮನಿ ಮನಿ ಮನಿ, ಸ್ವೀಟರ್ ದೆನ್ ಹನಿ, ಶಾರ್ಪರ್ ದೆನ್ ನೈಫ್ ಆ್ಯಂಡ್ ಬೆಟರ್ ದೆನ್ ವೈಫ್ ಅಂತಕ್ಕಂಥದ್ದು. ಹಾಗಾಗಿ ದುಡ್ಡು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಮನುಷ್ಯ ಅಂತಕ್ಕಂಥ ಜೀವಿಗೆ ದುಡ್ಡು ಬೇಕೇ ಬೇಕು. ನಾವು ಬ್ರೆಡ್ ಖರೀದಿ ಮಾಡ್ಬೇಕಾದ್ರೆ, ಆಹಾರ ಖರೀದಿ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಹಾಗಾಗಿ ಈ ದುಡ್ಡು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪುರುಷಾರ್ಥಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತು ಒಂದು ಕಡೆ ಇದೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಕ್ಕಂಥ ಮಾತು ಕೂಡ ಇದೆ. ಹಾಗಾಗಿ ನಾವು ದುಡ್ಡು ಅಂದ ತಕ್ಷಣ ಸುಲಭವಾಗಿ ಶೇಖರಣೆ ಮಾಡೋದ್ರಿಂದ ನಾವು ದುಡ್ಡನ್ನು ಹಾಗೆ ಸಾಸಿವೆ ಕಾಳು ಡಬ್ಬಿಯಿಂದ ಹಿಡಿದು ಬ್ಯಾಂಕಿನ ಅಕೌಂಟ್ವರೆಗೆ ಸ್ವಿಸ್ ಬ್ಯಾಂಕಿನಲ್ಲಿ ಇಡ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ಸಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ದುಡ್ಡು ಬಹಳ ಮುಖ್ಯ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿರ್ತದ್ದು ಮನುಷ್ಯತ್ವ. ಇದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕು ಅಂತಕ್ಕಂಥದ್ದೇ ನಾವು ತಿಳ್ಕೋಬೇಕಾಗಿದೆ.